ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ದೇವರಿಗೆ ಗೊತ್ತು. ಡಿ ಎನ್ ಅಕ್ಷರ ತುಂಬ ರಾಜಯೋಗದ ಲೆಟರ್ಸ್. ತುಂಬ ಜನ ನ್ಯೂಮರಾಲಜಿ ಅಲ್ಲಿ ಇಲ್ಲಿ ಯೂಟ್ಯೂಬು ಯಾರ್ದೋ 4 ಬುಕ್ಕನ್ನು ಕಲ್ತ್ಕೊಂಡು ಡಿ ಎನ್ ಅಕ್ಷರ ಸರಿ ಇಲ್ಲ, ನೆಗೆಟಿವ್ ಅಂತ ತುಂಬ ಜನ ಕೇಳಿದ್ದಾರೆ. ಖಂಡಿತ ಕೂಡ ಇಸ್ ರಾಂಗ್ ಕಾನ್ಸೆಪ್ಟ್ 100%. ಡಿ ಎನ್ ಅಕ್ಷರ ನ್ಯೂಮರಾಲಜಿ 4ನೇ ನಂಬರ್ ಆಗಿ ಬರುತ್ತೆ. ತುಂಬ ಜನ ಸರಿಗೆ ಗೊತ್ತಿಲ್ಲದಿರೋರು ತುಂಬ ಜನ ಹೇಳ್ತಾ ಇದ್ದಾರೆ. ಹಾಗಂತ ಅಲ್ಲ. ಡಿ ಬಂದು ನನಗೆ ತಿಳಿದಿರೋ ಮಟ್ಟಿಗೆ ಭಾಳ ಒಳ್ಳೆಯ ಲೆಟರ್ಸ್. ನೀವು ಡಿಲಿ ದೇವೇಗೌಡರು ತುಂಬ ಜನ ಹುಟ್ಟಿರ್ಬೋದು, ಧೀರುಭಾಯ್ ಅಂಬಾನಿ, ದೀಪಿಕಾ ಪಡುಕೋಣೆ, ಸಾಕಷ್ಟು ಜನ ಇದ್ದಾರೆ. ಶಾರುಖ್ ಖಾನ್ಗೆ ತುಂಬ ಬಿಗ್ ಹಿಟ್ ಸಿನಿಮಾ, ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಟ್ಟಂಥದ್ದು ದಿವಾನ, ಮತ್ತು ಇನ್ನೂ ಕಾಜಲ್ ಅವರು ಮಾಡೋಂಥ ಸೂಪರ್ ಹಿಟ್ ಸಿನಿಮಾ, ಹೆವಿ ಸಕ್ಸಸ್ ಕೊಟ್ಟಂಥ ಸಿನಿಮಾ. ಡಿ ತುಂಬ ಅದ್ಭುತವಾದ ಲೆಟರ್ಸು. ರಾಹು ಗ್ರಹದ ಲೆಟರ್ಸು. ರಾಹು ಅದ್ಭುತವಾದ ಒಂದು ಪವರ್ಫುಲ್. ರಾಹು ಮತ್ತು ತುಂಬ ತಾಳ್ಮೆ ಇರುವಂಥ ಗ್ರಹ, ತುಂಬ ತಾಳ್ಮೆ, ಹಸಿವೆ ಇರುವಂಥ ಗ್ರಹ. ಹಾಗಾಗಿ ಮತ್ತು ಚಾಲೆಂಜಿಂಗ್ ಗ್ರಹ 100%. ಡಿ ಎನ್ನ ಅಕ್ಷರ ನಿಮಗೆ ಗೊತ್ತಿಲ್ಲದಲ್ಲೂ ರಾಹು ಗ್ರಹ ಹೋಲಿಸ್ತೀವಿ. ವಿಷ್ಣು ಜೊತೆಲೂ ಕೂಡ ಹಾಸಿಗೆ ಮಾಡ್ಕೊಂಡು ವಿಷ್ಣು ಅದ್ರ ಮೇಲೆ ಆರಾಮಾಗಿ ಮಲಗಿರ್ತಾರೆ. ಶಿವನ ಕೊಳ್ಳಲ್ಲೂ ಕೂಡ, ಅಂದರೆ ಹಾವು ಕೊಳ್ಳಲ್ಲಿ ಏನು ಭಾಳ ಅಪಾರವಾದ ಜ್ಞಾನ, ಬುದ್ಧಿ, ವಿದ್ಯೆ ಎಲ್ಲವೂ ಕೂಡ ಇರುತ್ತೆ ಡಿ ಎನ್ ಅಕ್ಷರದವ್ರಿಗೆ. ಡಿ ಎನ್ ಅಕ್ಷರಕ್ಕೆ ಡಾನ್ ಆಗಿ ದಾವುದ್ದು ಗೊತ್ತಿರ್ಬೋದು. ರಾಜಕಾರಣಿಲಿ ದೇವೇಗೌಡರು ಕೂಡ ಇದ್ದಾರೆ. ದಾನ್ ಅಕ್ಷರದಲ್ಲಿ ಸಿಕ್ಕಾಪಟ್ಟೆ ತುಂಬ ಬ್ರಿಲಿಯಂಟ್ ವ್ಯಕ್ತಿಗಳೆಲ್ಲ ಹುಟ್ಟಿರ್ತಾರೆ. 100% ಬ್ರಿಲಿಯಂಟ್ ವ್ಯಕ್ತಿಗಳು. ಅವ್ರಿಗೆ ಒಂದೊಂದು ನೇಮಲ್ಲಿ ಒಂದೊಂದು ಡೇಟ್ ಅವ್ರಿಗೆ ಒಂದೊಂದು ಥರ ನೋವುಗಳಿರ್ತವೆ ಅಷ್ಟೇ. ನೇಮಿಂದ ಡಿಸ್ಟರ್ಬ್ ಆಗೋದು ಕಮ್ಮಿ 100%. ಮತ್ತು ಡಿ ಎನ್ ಅಕ್ಷರದವ್ರಿಗೆ ಇವಾಗ ಡಾಕ್ಟರ್ ಭಾಳ ವಿಶೇಷವಾಗಿ ನೀವು ಅಬ್ಸರ್ವ್ ಮಾಡಿದ್ದೀರ. ಡಿ ಮತ್ತು 6 ಪಕ್ಕ ಬಂದರೆ ಲೆಟರ್ಸು ತುಂಬ ರಾಜಯೋಗನ ಕಾಣ್ತೀರಾ. ಡಿ ಪಕ್ಕ 6 ಬಂದರೆ ತುಂಬ ರಾಜಯೋಗನ ಕಾಣ್ತೀರಾ. ಡಿ ಪಕ್ಕ ಕೆ ಬಂದರೆ ಸಿಕ್ಕಾಪಟ್ಟೆ ರಾಜಯೋಗನ ಕಾಣ್ತೀರಾ. ಡಿ ಪಕ್ಕ ಬಿ ಅಕ್ಷರಗಳು ಕೂಡ ಬಂದರೆ ತುಂಬ ರಾಜಯೋಗನ ಅನುಭವಿಸ್ತೀರಾ. ಡಿ ಪಕ್ಕ ಎ ಬಂದರೂ ಕೂಡ ತುಂಬ ದೊಡ್ಡ ಸಕ್ಸಸ್ಸನ್ನು ಕಾಣ್ತೀರಾ. ಡಿ ಪಕ್ಕ ಎಸ್ ಅನ್ನೋ ಅಕ್ಷರಗಳ ತುಂಬ ರಾಜಯೋಗವನ್ನು ಫಲವನ್ನು ಅನುಭವಿಸ್ತೀರಾ. ಡಿ ಪಕ್ಕ ಆರ್ ಅಲ್ಲ ಸಿ ಅನ್ನೋ ಅಕ್ಷರ ತುಂಬ ಇಂಪ್ರೂವ್ಮೆಂಟನ್ನು ಕೊಡುತ್ತೆ. ಆದರೆ ಡಿ ಪಕ್ಕ ಪಿ ಬರಬಾರ್ದು 100%. ಡಿ ಮತ್ತು ಪಿ ಅದು ಇನ್ಸಿಲ್ ಆಗಿರ್ಬೋದು, ಊರ ಹೆಸರಾಗಿರ್ಬೋದು. ನಿಮಗೆ ಡಿಯಿಂದ ನೇಮ್ ಇರುತ್ತೆ, ಪಿಯಿಂದ ಈ ಅಕ್ಷರ ಬಂದರೆ ನಿಮ್ಮ ಲೈಫಲ್ಲಿ ಎಲ್ಲ ಒಂದಲ್ಲ ಒಂದು ಸಮಸ್ಯೆಗಳು. ಊರು ಬಿಟ್ಟು ಬಂದಿರ ಲೈಫಲ್ಲಿ ಸೆಟ್ಲ್ ಆಗೋಕ್ಕಾಗಲ್ಲ. ಮದುವೆ ಆಗಿರ್ತೀರ, ಅತ್ತೆ ಮಾವನ ಜೊತೆ ಮಿಂಗಲ್ ಆಗೋಕ್ಕಾಗಲ್ಲ. ಮದುವೆ ಆಗಿರ್ತೀರ, ತಾಯಿ ತಂದೆ ಜೊತೆ ಇರೋಕ್ಕಾಗಲ್ಲ. ಒಂದಲ್ಲ ಒಂದು ಸಮಸ್ಯೆಯಲ್ಲಿ ಒಬ್ಬರನ್ನ ಕಳ್ಕೊತಾ ಇರ್ತೀರ. ಇದು ನಿಮ್ಮ ಲೈಫಲ್ಲಿ ಸಾಕಷ್ಟು ತೊಂದರೆಯನ್ನು ಕೊಡುತ್ತೆ. ಡಿ ಮತ್ತು ಪಿ ಇರುವಂಥ ಒಂದು ಲೆಟರ್ಸ್ ತುಂಬ ಡಿಸ್ಟರ್ಬನ್ನು ಮಾಡುತ್ತೆ. ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಈ ಥರದ ಒಂದು ಲೆಟರ್ಸು ನೇಮ್ ಇದ್ದರೆ. ಡಿ ಮತ್ತು ಝೆಡ್ ಎರಡೂ ಕೂಡ ತುಂಬ ಇಂಪ್ರೂವ್ಮೆಂಟ್ ಆದಂಥ ಝಿ ಡಿ ಮತ್ತು ಝೆಡ್ ಇವೆರಡು ಲೆಟ್ರ್ ಪಕ್ಕ ಇದ್ದರೆ ಪರ್ಸ್ನಲ್ ಪ್ರಾಬ್ಲಮ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಪರ್ಸ್ನಲ್ನಿಂದ ತುಂಬ ಅನುಭವಿಸ್ತೀರ. ನಿಮ್ಮ ಹೆಸರಲ್ಲಿ ಎಲ್ಲರೂ ಒಂದು ಕಡೆ ಈ ಲೆಟ್ರ್ಗಳು ಪಾಸ್ ಆದರೂ ಕೂಡ ತುಂಬ ಪರ್ಸ್ನಲ್ ಪ್ರಾಬ್ಲಮನ್ನು ನೀವು ಅನುಭವಿಸ್ತಾ ಹೋಗ್ತೀರಾ. ಡಿ ಮತ್ತು ಎಮ್ ಎರಡು ಆ ಹೆಸರಲ್ಲಿ ಎಲ್ಲರೂ ಪಾಸ್ ಆದರೂ ಕೂಡ ನಿಮಗೆ ತುಂಬ ರಾಜಯೋಗದ ಒಂದು ಫಲವನ್ನು ಅನುಭವಿಸ್ತೀರ. ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ಡಿ ಪಕ್ಕ ಎನ್, ಡಿ ಮತ್ತು ಎನ್ ಇದ್ದಾಗ ತುಂಬ ಸಂಪಾದನೆಯಲ್ಲಿ ಅರ್ಧ ದುಡ್ಡನ್ನು ಕಂಡೋರಿಗೆ ಕೊಟ್ಟೆ ಕಳ್ಕೊತೀರ 100%. ಸಾಕಷ್ಟು ಜನ ಡಿ ಮತ್ತು ಎನ್ ಅಕ್ಷರ ನಿಮ್ಮ ಹೆಸರಲ್ಲಿದ್ದರೆ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ಮು, GST ಪ್ರಾಬ್ಲಮ್, ಮತ್ತು ಕಂಡೋರಿಗೆ ದುಡ್ಡು ಕೊಟ್ಟಿದ್ದು ಬರಲ್ಲ. ನಿಮ್ಮ ಹೆಸರಲ್ಲಿ ಎನ್ ಇರುತ್ತೆ. ಎನ್ ಆದಮೇಲೆ ಡಿ ಆದಮೇಲೆ ಎನ್ ಅನ್ನೋ ಅಕ್ಷರ ಎಲ್ಲೇ ಒಂದು ಹೆಸರಲ್ಲಿ ಎಲ್ಲೇ ಪಾಸ್ ಆದರೂ ಕೂಡ ನೀವು ತಲೆನೋವನ್ನು ಅನುಭವಿಸ್ತಾ ಹೋಗ್ತೀರಾ. ಭಾಳ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳಿ. ತುಂಬ ಮಿರಾಕಲ್, ಭಾಳ ಅದ್ಭುತವಾಗಿ ನಾನು ನೋಡಿರೋ ಪ್ರಕಾರ ತುಂಬ ಮಿರಾಕಲ್ ಸಕ್ಸಸ್ಸನ್ನು ಕೊಡುತ್ತೆ. ಇದನ್ನು ಬಳಸಬಾರ್ದು. ಡಿ ಪಕ್ಕ ಎಚ್ ಇದ್ದರೆ ತುಂಬ ಮನೆಯಲ್ಲಿ ಹೆಣ್ಮಕ್ಳ ಜೊತೆಗೆ ನಿಮ್ಮ ಮಿಂಗಲ್ಗಳು ತುಂಬ ಸಾಕಷ್ಟು ಪ್ರಾಬ್ಲಮಲ್ಲಿ, ತುಂಬ ಪರ್ಸ್ನಲ್ ಪ್ರಾಬ್ಲಮಲ್ಲಿ ನೀವು ತಲೆನೋವನ್ನು ಅನುಭವಿಸ್ತಾ ಹೋಗ್ತಾ ಇರ್ತೀರ. ಡಿ ಪಕ್ಕ ಡಿ ಅನ್ನೋ ಹೆಸರಲ್ಲಿ ನೀವೆಲ್ಲರೂ ನಿಮ್ಮ ನೇಮಲ್ಲಿ ಎಕ್ಸ್ ಅನ್ನೋ ಒಂದು ಲೆಟ್ರ್ ಬಂದರೆ ಸೂಸೈಡ್ ಮಾಡ್ಕೋಬೇಕಾಗತ್ತೆ. ಪರ್ಸ್ನಲ್ ಪ್ರಾಬ್ಲಮ್ ಇನ್ನೊಂದು ಮತ್ತೊಂದು
ಇಲ್ಲ ವಿದೇಶಕ್ಕೆ ಹೋಗ್ಬೇಕಾಗತ್ತೆ. ಅಲ್ಲೇನಾದ್ರು ನೀವು ಡೆತ್ ಆಗ್ತೀರ. ಸೂಸೈಡ್ ಆದರೂ ಒಂದೇ, ವಿದೇಶದಲ್ಲಿ ಡೆತ್ ಆದರೂ ಒಂದೇ. ಇಲ್ಲಿ ತತ್ತಿರೋ ನೋಡ್ತಿರೋ ನೋಡೋಕ್ಕಾಗಲ್ವೋ ಯಾವತ್ತು ಅದು ಒಂಥರ ವಿಚಿತ್ರವಾದ ಸಾವೇ ಆಗಿರುತ್ತೆ 100%. ಎಲ್ಲೋದ್ರೂ 3 ಹೊತ್ತು ಊಟ, ಡ್ರಿಂಕ್ಸು, ಎಣ್ಣೆ, ವಾಟ್ರು ಅಷ್ಟೇ. ಆದರೆ ನಿಮ್ಮ ಊಟವನ್ನು ಬೇರೆಯವ್ರು ಯಾರೋ ಕಿತ್ಕೊಳ್ಬೋದು. ಅದರಿಂದ ಹುಷಾರಾಗಿ ಹ್ಯಾಂಡಲ್ ಮಾಡೋಕತ್ತೆ. DN ಅಕ್ಷರದ ಬಗ್ಗೆ ನಾನು ಸಾಕಷ್ಟು ಮಾಹಿತಿನ ಹೇಳ್ತಿದ್ದೀನಿ. ನಿಮ್ಮ ಹೆಸರಲ್ಲಿ ಎಲ್ಲೇ ಬಂದರೂ ಕೂಡ ಇದನ್ನು ಅನುಭವಿಸ್ತಾ ಹೋಗುತ್ತೆ. DD 2 ಸರಿ ಬಂದರೆ ಅತಿ ಹೆಚ್ಚು ದೊಡ್ಡ ಸಕ್ಸಸ್ಸನ್ನು ಕಾಣ್ತಾ ಹೋಗ್ತೀರಾ 100%. DD 2 ಸರಿ ಪಾಸ್ ಆದರೆ ನಾನು ತುಂಬ ಮಿರಾಕಲ್ ಸಕ್ಸಸ್ಸನ್ನು ಹೇಳ್ತೀನಿ. ಮತ್ತು D ಮತ್ತು J ಅಕ್ಷರ ಕೂಡ ನಿಮಗೆ ತುಂಬ ಇಂಪ್ರೂವ್ಮೆಂಟ್ ಮಾಡುತ್ತೆ. DN ಅಕ್ಷರ ಜೊತೆಗೆ ನನಗೆ ತಿಳಿದಿರೋ ಮಟ್ಟಿಗೆ YN ಅಕ್ಷರ ಬಂದರೂ ಕೂಡ ತುಂಬ ಇಂಪ್ರೂವ್ಮೆಂಟನ್ನು ಕಾಣ್ತೀರಾ. ನಿಮ್ಮ ನೇಮ್ ಒಳಗಡೆ ಎಲ್ಲರೂ ಬಂದರೆ. ಅದೇ ಥರ DN ಅಕ್ಷರ ನನಗೆ ತಿಳಿದಿರೋ ಮಟ್ಟಿಗೆ ಯಾರಿಗೆಲ್ಲ ಆಗಿಬರುತ್ತಪ್ಪ ಅಂದರೆ 1ನೇ ತಾರೀಕುವರೆಗೆ ತುಂಬ ಚೆನ್ನಾಗಿ ಆಗಿಬರುತ್ತಿದ್ದು. 1ನೇ ತಾರೀಕುವರೆಗೆ ತುಂಬ ಚೆನ್ನಾಗುತ್ತೆ. ಮತ್ತು 10ನೇ ತಾರೀಕುವರೆಗೆ ಈ ಲೆಟರು ಸಿಕ್ಕಾಪಟ್ಟೆ ರಾಜಯೋಗನ ಕೊಡುತ್ತೆ. 19ನೇ ತಾರೀಕುವರೆಗೆ ತುಂಬ ರಾಜಯೋಗನ ಕೊಡುತ್ತೆ. 28 7 ಮಾಡಿಸಿದ ನಂಬರ್ಸ್ ತುಂಬ ಬ್ರಿಲಿಯಂಟ್ ನಂಬರ್, ಅದ್ಭುತವಾಗಿರುತ್ತೆ. Dಗೂ 28ಕ್ಕೂ ತುಂಬ ಚೆನ್ನಾಗಾಗುತ್ತೆ. ನಿಮ್ಮ ಲೈಫಲ್ಲಿ ಎಲ್ಲ ಸಕ್ಸಸ್ಸನ್ನು ಕೂಡ ನೀವು ಅತಿ ಹೆಚ್ಚು ನೋಡಬಹುದು. ತುಂಬ ಇಂಪ್ರೂವ್ಮೆಂಟ್ ಆಗ್ಬೋದು 100%. ಅದೇ ಥರ DN ಅಕ್ಷರಕ್ಕೆ 2ನೇ ತಾರೀಕುವರೆಗೆ 11ನೇ ತಾರೀಕುವರೆಗೆ 20 29 ತುಂಬ ಕೆಟ್ಟ ಫಲವನ್ನು ತಂದು ಕೊಡ್ತಾ ಹೋಗುತ್ತೆ 100%. DN ಅಕ್ಷರಕ್ಕೆ ಈ ಲೆಟ್ರ್ಗಳು ತುಂಬ ಸಾಕಷ್ಟು ಪರ್ಸ್ನಲ್ ಪ್ರಾಬ್ಲಮ್ನ ಅನುಭವಿಸ್ಬೇಕಾಗತ್ತೆ. ನೋಡಿ, ವೀರೇಂದ್ರ ಸೇವಕನ ಡ್ಯಾಶಿಂಗ್ ವೀರೇಂದ್ರ ಸೇವಕ್ ಅಂತ ಡ್ಯಾಶಿಂಗ್ ವೀರೇಂದ್ರ ಸೇವಕ್ ಕರೆದು ತುಂಬ ತೊಂದರೆಗಳನ್ನು ಅನುಭವಿಸಿದರು. ಅದೇ ರೀತಿಯಲ್ಲಿ ಸಾಕಷ್ಟು ಜನಕ್ಕೆ ನೇಮ್ ಬದಲಾವಣೆಯಿಂದ ನೀವು ತುಂಬ ಪ್ರಾಬ್ಲಮ್ನ ಅನುಭವಿಸ್ಬೇಕಾಗತ್ತೆ. 2 11 20 29 ಈಸ್ ವೆರಿ ಕ್ರಿಟಿಕಲ್ ನೇಮ್ ನಂಬರ್ಸ್. ಇವರಿಗೆ ಪರ್ಸ್ನಲ್ ಪ್ರಾಬ್ಲಮ್ 2 ಆಗಿರುತ್ತೆ. ಇಲ್ಲ ಮಕ್ಕಳು ವಿಚಿತ್ರವಾಗಿ ಹುಟ್ಟಿರ್ತಾರೆ. ಇಲ್ಲ ಇವರ ಸಂಪಾದನೆ ಮೋಸ ಮಾಡಿ ಸಂಪಾದನೆಯನ್ನು ಮಾಡ್ತಾ ಇರ್ತಾರೆ 100%. ಎಲ್ಲರೂ ಜನಗಳನ್ನ ಕಣ್ಣೋರಿಸ್ತಾ ಇರ್ತಾರೆ. ಇಲ್ಲ ನಿಯತ್ತಾಗಿದ್ದರೆ ಕಷ್ಟಗಳು ಜಾಸ್ತಿ ಇರುತ್ತೆ. ನಿಯತ್ತಾಗಿರೋರು ಇರ್ತಾರೆ ಈ ಡೇಟಲ್ಲಿ ಹುಟ್ಟಿ. ಕಷ್ಟಗಳನ್ನ ತುಂಬ ಪ್ರಾಬ್ಲಮ್ನ ಅನುಭವಿಸ್ಬೇಕಾಗತ್ತೆ 100%. ಸಾಕಷ್ಟು ತಲೆನೋವನ್ನು ಅನುಭವಿಸ್ಬೇಕಾಗತ್ತೆ DN ಅಕ್ಷರ ಬಳಸಿದಾಗ. ಎಲ್ಲರೂ ಸ್ಪೋರ್ಟ್ಸಲ್ಲಿರ್ತೀರ, ಕಪ್ ಗೆದ್ದಿರಕ್ಕಲ್ಲ, ಬೇರೆಯವರಿದ್ದಾಗ ಗೆದ್ದು ಬಿಡ್ತಾರೆ. ಈ ಥರದ್ದೆಲ್ಲ ಒಂದು ಪ್ರಾಬ್ಲಮ್ನ ನೀವು ಸಾಕಷ್ಟು ನೋಡ್ತೀರ. DN ಅಕ್ಷರಕ್ಕೂ 2 11 20 29ನೇ ತಾರೀಕುವರೆಗೆ. 2ನೇ ತಾರೀಕುವರೆಗೂ DN ಅಕ್ಷರಕ್ಕೂ ಆಗಬರಲ್ಲ. ಅತಿ ಹೆಚ್ಚು ನೀವು ಯೂಸ್ ಮಾಡೋಕ್ಕೆ ಹೋಗಬಾರ್ದು ಹುಟ್ಟಿದರೆ. DN ಅಕ್ಷರ 3 12 21 30ನೇ ತಾರೀಕುವರೆಗೆ ತುಂಬ ರಾಜಯೋಗನ ಕೊಡುತ್ತೆ. ಸಿಕ್ಕಾಪಟ್ಟೆ ರಾಜಯೋಗವನ್ನು ಕೊಡುತ್ತೆ. ಈ ಡೇಟಲ್ಲಿ ಹುಡ್ತಂಥವ್ರು D ಅಕ್ಷರದಲ್ಲಿ ಹುಡ್ತಂಥವ್ರು 3 12 21 30ನೇ ತಾರೀಕು ನೀವು ನೇಮ್ ನಂಬರ್ನ ಬಳಸ್ಬೋದು. ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ಮತ್ತು DN ಅಕ್ಷರಕ್ಕೆ 4 13 22 31 ಈ ಡೇಟವ್ರಿಗೆ ತುಂಬ ರಾಜಯೋಗನ ಕೊಡುತ್ತೆ. ತುಂಬ ರಾಜಯೋಗನ ಕೊಡುತ್ತೆ. ತುಂಬ ಇಂಪ್ರೂವ್ಮೆಂಟ್ ಆಗ್ಬೋದು 100%. ಸಿಕ್ಕಾಪಟ್ಟೆ ರಾಜಯೋಗನ ಕೊಡುತ್ತೆ DN ಅಕ್ಷರಕ್ಕೆ.